ಇವತ್ತು ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ 6:30 ಅಮೆರಿಕದಲ್ಲಿ ರಾತ್ರಿ 9:15 ಡೊನಾಲ್ಡ್ ಟ್ರಂಪ್ ಮಾತಾಡ್ತಾರೆ ಅಂತ ನೆನ್ನೆ ಅನೌನ್ಸ್ ಆಗಿತ್ತು. ವೈಟ್ ಹೌಸ್ನವರು ಇದಕ್ಕೊಂದು ದೊಡ್ಡ ಬಹಳ ಹೈಪ್ ಕೊಟ್ಟುಬಿಟ್ಟಿದ್ರು. ಅದಕ್ಕೆ ನಾವೆಲ್ಲ ಅಂದ್ಕೊಂಡ್ವಿ ಏನೋ ದೊಡ್ಡ ಅನೌನ್ಸ್ಮೆಂಟ್ ಇರುತ್ತೆ. ದೊಡ್ಡ ಅನೌನ್ಸ್ಮೆಂಟು ಅಂದರೆ ಸದ್ಯಕ್ಕೆ ನಿರೀಕ್ಷೆ ಮಾಡ್ತಾ ಇರೋದು ಏನೋ ಒಂದು ಹೇಳಿ ನಾವು ಯುದ್ಧ ನಿಲ್ಲಿಸ್ತಾ ಇದ್ದೀವಿ ಅಂತ ಟ್ರಂಪ್ ಹೇಳ್ತಾರೆ, ಘೋಷಣೆ ಮಾಡ್ತಾರೆ ಅಂತ. ಏನೋ ಒಂದು ಹೇಳಿ ಫಸ್ಟು ಆ ನಾಸಾದ ಸಾಹಸಕ್ಕೊಂದು ಅಭಿನಂದನೆ ಹೇಳಿದ್ರು ಬಿಗಿನಿಂಗ್ ಬ್ರೀಫ್ ಆಗಿ. ಅದಾದ ನಂತರ ಏನು ನಾರ್ಸಿಸಿಸ್ಟ್ ಮನುಷ್ಯ ರೀ. ಆ 19.5 ನಿಮಿಷದ್ದಿದೆ ಅದು. ಅದನ್ನು ಯಥಾವತ್ತಾಗಿ ಹಾಕಿ ತೋರಿಸ್ಬಿಟ್ರು ನಿಮಗೆ ಅರ್ಧ ಗಂಟೆಯ ನ್ಯೂಸ್ ಅವರ್ ಆಗಿಬಿಡುತ್ತೆ. ಆದರೆ ನಾಟ್ ವರ್ತ್ ಇಟ್. 2-3 ವಾರ ಇನ್ನೂ ಭೀಕರವಾಗಿ ದಾಳಿ ಮಾಡ್ತೀವಿ ಅಂದರು. ಚರ್ವಿತ ಚರ್ವಣ ಹಿಂದೆ ಹೇಳಿದ್ದೇ ಎಲ್ಲ. ಅದ್ರ ಜೊತೆಗೇನು ಇರಾನ್ ಆಡಳಿತದವರು ಗಿಡಗಿಡಾಯಿಸ್ತಾ ಇದ್ದಾರೆ, ಸಂಧಾನಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ನಾವು ರೆಜಿಮ್ ಚೇಂಜ್ ಮಾಡಿಬಿಟ್ಟಿದ್ದೀವಿ. ಯಾವ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತು ನಗಬೇಕು ಹಿಂಗೆ ಮಾತಾಡ್ಬಿಟ್ರೆ. ವಿ ನೆವರ್ ಸೆಡ್ ರೆಜಿಮ್ ಚೇಂಜ್ ಅಂತೆ, ಆಡಳಿತ ಬದಲಾವಣೆ ಮಾಡ್ತೀವಿ ಅಂತ ಹೇಳಿರಲೇ ಇಲ್ಲವಂತೆ ಟ್ರಂಪ್. ತಲೆ ಚಚ್ಕೋಬೇಕ್ರಿ ಇದಕ್ಕೆ. ಅಲ್ಲಿನ ಹೊಸ ಆಡಳಿತ ಕಡಿಮೆ ರ್ಯಾಡಿಕಲ್ ಇದೆಯಂತೆ, ಮುಂಚಿನಷ್ಟು ಕೋಮುವಾದಿ ಅಲ್ಲ ಆಡಳಿತ ಅಂತ. ಯಾರನ್ನು ನಂಬಿಸೋ ಪ್ರಯತ್ನ ಮಾಡ್ತಿದ್ದಾನೆ ಮನುಷ್ಯ. ಇರಾನ್ನಲ್ಲಿ ಏನು ಮಾಡಿಟ್ರು ನಿಮಗೆ ಬ್ರೀಫಾಗಿ ಹೇಳ್ಬಿಡ್ತೀನಿ. 87 ವರ್ಷದ ಹಣ್ಣು ಮುದುಕ ಅಯಾತುಲ್ಲಾ ಖಮೇನಿ ತನ್ನ ಕೈಲಾದ ರೀತಿಯಲ್ಲಿ ಆಡಳಿತ ಮಾಡ್ಕೊಂಡು ಹೋಗ್ತಾ ಇದ್ರಪ್ಪ. ಅದು ರ್ಯಾಡಿಕಲ್ ಆಡಳಿತ ಅನ್ಡೌಟೆಡ್ಲಿ. ಆ ಆಡಳಿತದ ವಿರುದ್ಧ ಧ್ವನಿ ಎತ್ತದವ್ರನ್ನ ನಿರ್ದಯವಾಗಿ ಕೊಂದು ಹಾಕ್ತಾ ಇದ್ರು ಅನ್ಡೌಟೆಡ್ಲಿ. 87 ವರ್ಷದ ಹಣ್ಣು ಮುದುಕ ಫೆಬ್ರವರಿ 28ನೇ ತಾರೀಕು ಒಂದು ದಾಳಿ ಮಾಡುವ ಮೂಲಕ ಇನ್ನೇನು ನ್ಯಾಚುರಲ್ ಆಗಿ ಸತ್ತು ಹೋಗಬಹುದಾಗಿದ್ದ ಆ ಮುದುಕನನ್ನು ಹುತಾತ್ಮ ಮಾಡಿಬಿಟ್ರ ನೀವು, ಮಾರ್ಟೈರ್ ಮಾಡಿಬಿಟ್ರಿ ನೀವು. ಇನ್ನೊಂದು 4-5 ವರ್ಷಕ್ಕೆ ಹೆಂಗೋ ಈ ವಾಸ್ 87 ರೀ. ಆತನ ಜಾಗಕ್ಕೆ ಆತನ ಮಗನನ್ನು ತಗೊಂಡು ಬರೋಂಗೆ ಮಾಡಿದ್ರಿ. ಈಸ್ 57. ಇರಾನ್ನಲ್ಲಿ ಓಟಿನ ಮೂಲಕ ಆಯ್ಕೆ ಆಗೋದಿಲ್ಲ ಸುಪ್ರೀಂ ಲೀಡರು. ಒಂದ್ಸಲ ಆಯ್ಕೆ ಆದ್ರೆ ಮುಗೀತು ಸಾಯ ತನಕನು. ಇನ್ನು 30 ವರ್ಷದ ಫ್ರೆಶ್ ಲೀಡರ್ಶಿಪ್ ಒಂದು ಬರೋ ಹಂಗೆ ಮಾಡಿದ್ರಿ. ಆ ಫ್ರೆಶ್ ಲೀಡರ್ ಯಾರು? ಡೊನಾಲ್ಡ್ ಟ್ರಂಪ್ ಹೇಳೋದು ಈಸ್ ರೀಸನೇಬಲ್, ಲೆಸ್ ರ್ಯಾಡಿಕಲ್ ಅಂತ. ಅಲ್ಲ, ಆತನ ಹೆಂಡತಿ, ಅಪ್ಪ, ಅಮ್ಮ, ತಂಗಿ ಗಂಡ ಎಲ್ಲರನ್ನೂ ಕೊಂದಿದ್ದೀರಿ ನೀವು, ಎಲ್ಲರನ್ನೂ ಕೊಂದು ಬಿಟ್ಟಿದ್ದೀರಿ. ಆ ಮನುಷ್ಯ ನಿಮ್ಮ ವಿರುದ್ಧ ಸೇಡಿಟ್ಕೊಳ್ಳೋದಿಲ್ವಾ, ಸಿಟ್ಟಿರೋದಿಲ್ವಾ ಆ ಮನುಷ್ಯನಿಗೆ? ಏನು ಮಾತು ಅಂತ ಆಡ್ತಾರೆ ಪುಣ್ಯಾತ್ಮ. ಆತನ ಇಡೀ ಕುಟುಂಬ ನಿರ್ನಾಮ ಮಾಡಿದಿರಿ. ಆ ಮನುಷ್ಯ ಬಂದು ಅಧಿಕಾರಕ್ಕೆ ಕೂತ್ಕೊಂಡಾಗ ಏನಾಗುತ್ತೆ? ಹಣ್ಣು ಮುದುಕನ ಬದಲಾಗಿ ಕಂಪ್ಯಾರಿಟಿವ್ಲಿ ವಯಸ್ಕನೊಬ್ಬನನ್ನ ಅಧಿಕಾರಕ್ಕೆ ಬರೋ ಹಂಗೆ ಮಾಡಿದ್ರಿ. ಈಗ ವಯಸ್ಕ ಕೂಡ ಅಧಿಕಾರದಲ್ಲಿ ಇಲ್ಲ ಅಂತ ಚರ್ಚೆ. IRGC ಅಧಿಕಾರದಲ್ಲಿದೆ. ಮುಂದೆ ಹೇಳ್ತೀನಿ ಆ ಕಥೆನ. ಇರಾನ್ ಇಸ್ ನಾಟ್ ಅಂಡರ್ ಖಮೇನಿ. ಮೊಜ್ತಬಾ ಖಮೇನಿ ಅಂಡರ್ನಲ್ಲಿಲ್ಲ. IRGC ಅವರು ಹಿಡಿತಕ್ಕೆ ತಗೊಂಡ್ಬಿಟ್ಟಿದ್ದಾರೆ ಇರಾನನ್ನ. ಮೊಜ್ತಬಾ ಖಮೇನಿದು ಏನೂ ನಡೀತಿಲ್ಲ, ಪೆಜೆಶ್ಕಿಯನ್ದು ಏನೂ ನಡೀತಿಲ್ಲ. ಅಂದರೆ ಒಂದು ಕಟ್ಟರ್ ಇಸ್ಲಾಮಿಕ್ ಆಡಳಿತ ಹೆಂಗಿರುತ್ತೆ ಅನ್ನೋದು ಅರ್ಥನೇ ಆಗಿಲ್ಲ ಟ್ರಂಪ್ಗೆ. ಅದು ನೆತನ್ಯಾಹುಗೆ ಅರ್ಥ ಆಗಿದೆ. ನೆತನ್ಯಾಹು ರಿಪೀಟೆಡ್ಲಿ ಟೆಲ್ಸ್, IRGCಯ ಕಡೆಯ ಸೈನಿಕ ಬದುಕಿರೋ ತನಕನೂ ಇಡೀ IRGC ಇದೆ ಅಂತಾನೆ ಅರ್ಥ. ಅದು ಅಂಥ IRGC ಕೈಗೆ ಇರಾನ್ ಹೋಗಿದೆ. ಈಗ ಏನು ಮಾಡ್ಬೋದು ಅವರು? ನೆನಪಿಟ್ಕೊಳ್ಳಿ, ಅವ್ರು ಯಾರಿಗೂ ಪ್ರಾಣದ ಮೇಲೆ ಆಸೆ ಇಲ್ಲ.